ಉಪವಾಸ ಮಾಡ್ತಿದ್ದ ಸೋನಂ ವಾಂಗ್ಚುಕ್ ಆ ಉಪವಾಸ ಸತ್ಯಾಗ್ರಹ ಅಂತ್ಯ ಮಾಡಿದ್ದಾರೆ. ಆದ್ರೆ ಊಟ ಮಾಡಿ ಪ್ರತಿಭಟನೆ ಮಾಡೋರು ಇನ್ನೂ ಪ್ರತಿಭಟನೆ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಹಾಗೆ ಕಾಂಗ್ರೆಸ್ ನಾಯಕರೆಲ್ಲ ಸೇರಿದಂತೆ ಪ್ರತಿಭಟನೆ ಆಗ್ತಿದೆ. ಅವರು ಪ್ರತಿಭಟನೆ ಕಂಟಿನ್ಯೂ ಮಾಡ್ತಿದ್ದಾರೆ. ಬಟ್ ಇದಕ್ಕಾಗಿ ದೀರ್ಘಕಾಲ ಉಪವಾಸ ಮಾಡಿ ಈ ಒಂದು ಪ್ರತಿಭಟನೆಯನ್ನ ಬಹಳ ದೊಡ್ಡ ಮಟ್ಟಕ್ಕೆ ತಗೊಂಡೋದಂತ ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹವನ್ನು ಅಂತ್ಯ ಮಾಡಿದ್ದಾರೆ. ಆದ್ರೆ ಈ ರಾಜಕೀಯವಾದಂತಹ ಹೋರಾಟ ಮುಂದುವರಿಯುತ್ತೆ. ಯಾಕಂದ್ರೆ ಕೇಂದ್ರ ಸರ್ಕಾರವನ್ನ ಶತಾಯಗತಾಯ ಮೋದಿ ರಾಜೀನಾಮೆ ಪಡಿಲೇಬೇಕು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡಿಲೇಬೇಕು ಅಂತ ಹಠಕ್ ಬಿದ್ದವರು ಇಲ್ಲ ನೆವರ್ ಎವರ್ ನಾವು ನಿಲ್ಸಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಅದು ಸಾಧ್ಯ ಆಗುತ್ತಾ? ಇಲ್ಲ. ಮತ್ತೊಂದ್ ಕಡೆ ಈ ನೀಟ್ ಪೇಪರ್ ಲೀಕ್ ಸಂಬಂಧಪಟ್ಟಂಗೆ ಸರ್ಜಿಕಲ್ ಸ್ಟ್ರೈಕ್ಗೆ ಮೋದಿ ಸರ್ಕಾರ ಮುಂದಾಗಿದೆ. ಇನ್ನೊಂದ್ ಕಡೆ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಬೇರೆ ಬೇರೆ ಬೆಳವಣಿಗೆ ಆಗ್ತಾ ಇದೆ. ದೇವೇಗೌಡರು ಪತ್ರ ಮುಖೇನ ಧನ್ಯವಾದ ತಿಳಿಸಿದ್ದಾರೆ. ಬಸವರಾಜ ಹೊರಟ್ಟಿ ವಿಧಾನ ಪರಿಷತ್ ಸಭಾಪತಿ ಅವನ್ನ ಪದಚ್ಯುತಿಗೊಳಿಸುವಂತ ಒಂದಷ್ಟು ಲೆಕ್ಕಾಚಾರಕ್ಕೆ ಅವ್ರದೇ ಆದಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಆಮೇಲೆ BPL ಕಾರ್ಡ್ ಒಂದು ಬೇಕಾದ್ರೆ ಮಿತಿ ಇತ್ತಲ್ಲ, ಆದಾಯ ಮಿತಿ, ಅದನ್ನ ಹೆಚ್ಚಳ ಮಾಡ್ತಾ ಇದ್ದಾರೆ. ಎಷ್ಟು ಏನು ಎತ್ತ ಎಲ್ಲಾ ವಿಚಾರವನ್ನ ಕೂಡ ತಿಳಿಸ್ತೀನಿ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಅಲ್ಲಿ. ರಾಜ್ಯ ದೇಶ ವಿದೇಶದ ಪ್ರಮುಖ 10 ಸುದ್ದಿಗಳನ್ನ ನೋಡುವಂತ ಸಮಯ. ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಶಿವಕುಮಾರ್. ಎಲ್ಲಕ್ಕಿಂತ ಇಂಪಾರ್ಟೆಂಟ್, ನೀವೇನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ. ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ನೀಟ್ UG ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಬಳಿಕ ದೇಶಾದ್ಯಂತ ವಿದ್ಯಾರ್ಥಿಗಳ ಪ್ರತಿಭಟನೆಗಳು ತೀವ್ರಗೊಂಡಿರುವ ಬೆನ್ನಲ್ಲೇ ಪರೀಕ್ಷಾ ಅಕ್ರಮಗಳಿಗೆ ಶಾಶ್ವತ ಕಡಿವಾಣ ಹಾಕೋಕೆ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆ ಇಡೋಕೆ ಮುಂದಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಸಂಘಟಿತ ಪರೀಕ್ಷಾ ಅಕ್ರಮಗಳನ್ನ ಭಾಗಿಯಾಗುವವರ ವಿರುದ್ಧ ಅತ್ಯಂತ ಕಠಿಣ ಕಾನೂನು ಜಾರಿಗೆ ತರೋಕೆ ಕೇಂದ್ರ ಸರ್ಕಾರ ಸಿದ್ಧತೆ ನಡೆಸಿದೆ ಎನ್ನಲಾಗ್ತಾ ಇದೆ. ಹೊಸ ಕಾನೂನಿನ ಮೂಲಕ ತ್ವರಿತ ತನಿಖೆ, ಶೀಘ್ರ ವಿಚಾರಣೆ ಹಾಗೂ ಕಠಿಣ ಶಿಕ್ಷೆಗೆ ಅವಕಾಶ ಕಲ್ಪಿಸುವ ಉದ್ದೇಶ ಹೊಂದಲಾಗಿದೆ. ಪ್ರಸ್ತಾವಿತ ನಿಯಮಗಳ ಪ್ರಕಾರ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ವಿಚಾರಣೆಗಾಗಿ ವಿಶೇಷ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಸ್ಥಾಪಿಸುವ ಸಾಧ್ಯತೆ ಇದೆ. ಈ ನ್ಯಾಯಾಲಯಗಳಲ್ಲಿ ದಾಖಲಾಗುವ ಪ್ರತಿಯೊಂದು ಪ್ರಕರಣವನ್ನ 3 ತಿಂಗಳೊಳಗೆ ವಿಚಾರಣೆ ಪೂರ್ಣಗೊಳಿಸಿ ತೀರ್ಪು ನೀಡುವ ವ್ಯವಸ್ಥೆ ಜಾರಿಗೆ ತರೋಕೆ ಸರ್ಕಾರ ಚಿಂತನೆ ನಡೆಸಿದೆ. ಇದರ ಜೊತೆ ಶಿಕ್ಷೆಯ ಪ್ರಮಾಣವನ್ನ ಮತ್ತಷ್ಟು ಕಠಿಣಗೊಳಿಸಲು ಸರ್ಕಾರ ಮುಂದಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಅಥವಾ ಸಂಘಟಿತ ಪರೀಕ್ಷಾ ಅಕ್ರಮದಲ್ಲಿ ತಪ್ಪಿತಸ್ಥರೆಂದು ಸಾಬೀತಾದವರಿಗೆ ಗರಿಷ್ಠ 10 ವರ್ಷಗಳ ಕಾಲ ಜೈಲು ಶಿಕ್ಷೆ ಹಾಗೂ 10 ಕೋಟಿ ರೂಪಾಯಿವರೆಗೆ ದಂಡ ವಿಧಿಸುವ ಅವಕಾಶವನ್ನ ಹೊಸ ಕಾನೂನಿನಲ್ಲಿ ಸೇರಿಸುವ ಪ್ರಸ್ತಾಪವಿದೆ. ಪರೀಕ್ಷಾ ಅಕ್ರಮಗಳಲ್ಲಿ ತೊಡಗಿರುವ ಜಾಲಗಳಿಗೆ ಕಠಿಣ ಸಂದೇಶ ರವಾನಿಸುವ ಉದ್ದೇಶ ಸರ್ಕಾರದ್ದಾಗಿದೆ. ಇದರ ನಡುವೆ ನೀಟ್ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ರಾಜಕೀಯ ವಾಕ್ಸಮರವು ತೀವ್ರಗೊಂಡಿದೆ. ಜುಲೈ 20ರಂದು ದೆಹಲಿಯಲ್ಲಿ ನಡೆದ ಪ್ರತಿಭಟನಾ ಮೆರವಣಿಗೆಯ ವೇಳೆ ವಿದ್ಯಾರ್ಥಿಗಳ ಮೇಲೆ ಭದ್ರತಾ ಸಿಬ್ಬಂದಿ ಪೆಲೆಟ್ ಗನ್ ಬಳಸಿದ್ದಾರೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಗಾಯಗೊಂಡಿರುವ 19 ವರ್ಷದ ವಿದ್ಯಾರ್ಥಿ ಸಾಹಿಲ್ ಲೋಚಾಬ್ ಅವರನ್ನ ಮಾಧ್ಯಮಗಳ ಮುಂದೆ ಕರೆತಂದ ರಾಹುಲ್ ಗಾಂಧಿ ಅವರ ತೋಳು ಮತ್ತು ದೇಹದ ಮೇಲ್ಭಾಗದಲ್ಲಿದ್ದ ಗಾಯದ ಗುರುತುಗಳನ್ನ ತೋರಿಸಿ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಪೆಲೆಟ್ ಗನ್ ಬಳಸಿಲ್ಲ ಅಂತ ಹೇಳ್ತಿದೆ, ಆದ್ರೆ ಇಲ್ಲೇ ಅದರ ಸಾಕ್ಷಿ ಇದೆ ಅಂತ ಹೇಳಿದ್ದಾರೆ. ಸರ್ಕಾರ ಸುಳ್ಳು ಹೇಳುವುದನ್ನು ನಿಲ್ಲಿಸಬೇಕು, ಅವರು ಭಾರತದ ಭವಿಷ್ಯದ ಮೇಲೆ ಗುಂಡು ಹಾರಿಸಿದ್ದಾರೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ರು. ಆದರೆ ಈ ಆರೋಪವನ್ನ ಕೇಂದ್ರ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ತಳ್ಳಿ ಹಾಕಿದ್ದು, ಪ್ರತಿಭಟನೆ ನಿಯಂತ್ರಿಸುವ ವೇಳೆ ಪೆಲೆಟ್ ಗನ್ ಬಳಸಿಲ್ಲ ಅಂತ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದೆ. ಒಂದು ಕಠಿಣ ಕಾನೂನು ತರ್ತಾವ್ರು. ಅವ್ರು ಬದುಕಿದ್ರೆ ಏನ್ ಪ್ರಯೋಜನ ಅಂತ ನಾನ್ ಕೇಳೋದು. ಸಾಯಿಸಿ ಅಂತ, ಗಲ್ಗಾಕಿ ಅಂತ, ಗಲ್ ಶಿಕ್ಷೆ ಕೊಡಿ, ಇಲ್ಲ ಜೀವಾವಧಿ ಕೊಡಿ ಅಂತ. ಒಂದ್ 22 ಲಕ್ಷ ಜನ ಎಕ್ಸಾಮ್ ಬರೀತಾವ್ರ ಸ್ಟೂಡೆಂಟ್ಸ್. ಅದ್ರಲ್ಲಿ ಎಡವಟ್ಟಾದ್ರೆ ಹಿಂಗೆ ಮತ್ತೆ ಎಕ್ಸಾಮ್ ಬರೀಬೇಕು ಅಂದ್ರೆ ಮಾನಸಿಕವಾಗಿ ಸಾಯ್ತಾರ. ಅವ್ರ ಪೇರೆಂಟ್ಸ್ ತೊಂದರೆ ಆಗುತ್ತೆ, ಕೋಟಿಗಟ್ಟಲೆ ಜನಕ್ಕೆ ಸಮಸ್ಯೆ ಆಗುತ್ತೆ. ಅಂದ್ರೆ ಅಂತ ನೀಚರು ಬದುಕಿದ್ದೇನ್ ಮಾಡ್ಬೇಕು? 10 ಕೋಟಿ ರೂಪಾಯಿ 10 ವರ್ಷ ಯಾಕೆ ಬೇಕು? ಕಠಿಣ ಶಿಕ್ಷೆಗಳನ್ನ ಕೊಡೋಕ್ ಶುರುವಾಗಿ ಆಗಾರ ನಂಬ್ತಾರೆ. ಅವ್ರನ್ನ ಇಟ್ಕೊಂಡು ಏನ್ ಮಾಡ್ತೀರಿ? ಸಮಾಜಕ್ಕೆ ಏನ್ ಕಾಂಟ್ರಿಬ್ಯೂಷನ್ ಅವರಿಂದ? ಒಂದ್ಸಲ ನಿರ್ಧಾರ ಮಾಡ್ತಾರೆ ಅನ್ನೋದಾದ್ರೆ ಅವರು ಅಂತ ಅಲ್ಕಟ್ಗಿರಿ ಮಾಡ್ತಾರೆ, 420 ಕೆಲಸ ಮಾಡ್ತಾರೆ, ಅಷ್ಟೊಂದು ಪೇಪರ್ ಲೀಕ್ ಮಾಡಿ ಹಾಳು ಮಾಡ್ತಾರೆ ಅನ್ನೋದಾದ್ರೆ ಅವ್ರು ಬದುಕಿದೇನ್ ಪ್ರಯೋಜನ? ಹಾಕಿ ಗಲ್ ಶಿಕ್ಷೆಗೆ. ಜನ ಜಾಸ್ತಿ ಐತೆ, 140 ಕೋಟಿ ಜನ ಇದೆ. ಇವ್ರು ಕಟ್ಕೊಂಡು ಏನ್ ಮಾಡೋಣ ನಾವು? ಆಗ ನಿಮ್ ಮೇಲೆ ನಂಬಿಕೆ ಬರ್ಬೋದು, ಮತ್ತೆ ಭಯ ಬಿದ್ದದ್ ಮಾಡಕ್ ಹೋಗಲ್ಲ. ತಾಳಪ್ಪ ನಮ್ ಗಲ್ಗಾಕ್ಬಿಡ್ತಾರೆ ಸಿಗಾಕೊಂಡ್ರೆ ಅಂತ. 10 ಕೋಟಿ ಏನು 20 ಕೋಟಿ ಆದ್ರೂ ಬೇಕಾದ್ರೆ ಕಟ್ಟೋರ್ ಕೆಲವರು ಇರ್ತಾರೆ. ನಾವ್ ಹೇಳೋದು ಗಲ್ಲು ಶಿಕ್ಷೆಯ ಅಂತಹ ತಿದ್ದುಪಡಿಗಳನ್ನ ತಗೋಬನ್ನಿ. ಎಲ್ಲರ ಮುಂದೆ ಬಹಿರಂಗವಾಗಿ ಕೊಚ್ಚಿ ಸಾಯಿಸೋರ್ಗೂ ಗಲ್ ಶಿಕ್ಷೆ ಕೊಡಿ. ಯಾರೋ ಇನ್ನೊಂದು ಜೀವ ತೆಗಿತಾ ಇದ್ದಾನೆ ಅಂದ್ರೆ ಮತ್ತೆ ಯಾಕೆ ತನಿಖೆ ಮಾಡೋ ವರ್ಷ ಕಾಚೆ ಬಿಡ್ತೀರಿ? ಅವ್ರನ್ನ ಸಾಯಿಸ್ಲೇಬೇಕು ಅಂತ ಸುಪಾರಿ ತಗೊಂಡು ಸಾಯಿಸೋರ್ನ, ಮತ್ತೊಂದು ಸಾಯಿಸೋರ್ನ, ಕೊಲೆ ಮಾಡೋರ್ನ, ಅಂತವ್ರಿಗೂ ಕೂಡ ಗಲ್ಗ ಅಂದ್ರೆ ಲೈಕ್ ಇಂಥ ಪ್ರಕರಣಗಳಿಗೆ ಕಠಿಣ ಶಿಕ್ಷೆ ಕೊಡ್ಲಿಲ್ಲ ನೀವು ಅಂದ್ರೆ ಈ ಪೇಪರ್ ಲೀಕು, ಈಗ ಯಾರನೋ ಎಲ್ಲಾರ ಮುಂದೆ ಬಹಿರಂಗವಾಗಿ ಕೊಲೆ ಮಾಡೋರ್ನೋ, ಈ ಮೊನ್ನೆ ಮಂಗ್ಳೂರ್ಲ ಆಯ್ತಲ್ಲ ಹುಡುಗಿ ಚುಚ್ಚು ಸಾಯಿಸಿದ್ದು, ಮತ್ತೆ ಇನ್ಯಾರು ಬೆಂಗಳೂರಲ್ಲಿ ಒಂದು ಸಾಯಿಸಲ್ಲ, ಅಣ್ಣ ಲವ್ ವ್ಯತ್ಯಾಸ ಆಯ್ತು ಅಂತ ತಮ್ಮ ಹೋಗಿ ಸಾಯಿಸಲ್ಲ. ಲೈಕ್ ಕಠಿಣ ಕಾನೂನುಗಳನ್ನ ತರೋ ವಿಷಯದಲ್ಲಿ ಯಾಕೆ? ನಿಮ್ ಮಾವನ್ ಮಕ್ಳ, ಚಿಕ್ಕಪ್ಪನ ಮಕ್ಳ, ಅವರೆಲ್ಲ ದೊಡ್ಡಪ್ಪನ ಮಕ್ಳ?
ಸೊ ಹಾಗಾಗಿ ಅಂತ ಕೆಲಸ ಮಾಡಕ್ಕೆ ಏನ್ ಸಮಸ್ಯೆ ದರ್ದು ಅಂತ ಅರ್ಥ ಆಗ್ತಿಲ್ಲ. 140 ಕೋಟಿ ಜನ ಐತೆ, ಸಾಯ್ಲಿ 1 ಕೋಟಿ ಜನ ಈ ಕಾರಣಕ್ಕೆ ಬಿಡಿ ಇಂತ ಕೆಲಸ ಮಾಡೋರು. ಇನ್ನು 139 ಕೋಟಿ ಜನ ಪಾಠ ಕಲಿತಾರ ಏನೋ ವ್ಯತ್ಯಾಸ ಮಾಡೋದು ನಿಂತಿರೋರು. ನೀಟ್ ಪರೀಕ್ಷೆ ಅಕ್ರಮ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಹಾಗೂ ಕಾಕ್ರೋಚ್ ಜನತಾ ಪಾರ್ಟಿ ನಡುವಿನ ಮಾತುಕತೆ ಮತ್ತೊಂದು ಮಾತುದ ಹಂತ ತಲುಪಿದೆ. ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಅವರು ಸಿಜೆಪಿಯ ಮುಖ್ಯ ವಕ್ತಾರ ಸೌರವ್ ದಾಸ್ ಹಾಗೂ ರಾಷ್ಟ್ರೀಯ ವಕ್ತಾರ ಅಶುತೋಷ್ ರಾಂಕಾ ಅವರೊಂದಿಗೆ 2ನೇ ಸುತ್ತಿನ ಸಭೆ ನಡೆಸಿದರು. ಸುಮಾರು 2 ಗಂಟೆಗಳ ಕಾಲ ನಡೆದ ಸಭೆಯಲ್ಲಿ ಸಿಜೆಪಿ 3 ಪ್ರಮುಖ ಬೇಡಿಕೆಗಳು ಹಾಗೂ ಪರೀಕ್ಷಾ ವ್ಯವಸ್ಥೆಗೆ ಸಂಬಂಧಿಸಿದಂತೆ 5 ಸುಧಾರಣೆಗಳ ಸಲಹೆಗಳನ್ನ ಕೇಂದ್ರ ಸರ್ಕಾರದ ಮುಂದಿಟ್ಟಿತು. ಸಭೆಯ ಬಳಿಕ ಮಾತನಾಡಿದಂತ ಕೇಂದ್ರ ಸಚಿವ ಜೆಪಿ ನಡ್ಡಾ, ಪ್ರತಿಭಟನಾಕಾರರ ಕಳವಳಗಳನ್ನ ಸರ್ಕಾರ ಗಂಭೀರವಾಗಿ ಆಲಿಸಿದ್ದು ವಿವಿಧ ಆಯಾಮಗಳಲ್ಲಿ ಚರ್ಚೆ ನಡೆಸಲಾಗಿದೆ ಅಂತ ಹೇಳಿದರು. ಸಿಜೆಪಿ ನೀಡಿರುವ ಬೇಡಿಕೆಗಳು ಮತ್ತು ಸಲಹೆಗಳನ್ನ ಪರಿಶೀಲಿಸಲಾಗ್ತಾ ಇದೆ. ನಾಳೆ ಮಧ್ಯಾಹ್ನ ಮತ್ತೆ ಸಿಜೆಪಿ ನಿಯೋಗವನ್ನ ಭೇಟಿ ಮಾಡಿ ಸರ್ಕಾರದ ಅಂತಿಮ ನಿರ್ಧಾರವನ್ನ ತಿಳಿಸಲಾಗುವುದು ಅಂತ ನಡ್ಡಾ ಸ್ಪಷ್ಟಪಡಿಸಿದರು. ಇನ್ನು ಸಭೆಯ ಬಳಿಕ ಮಾತನಾಡಿದಂತ ಸಿಜೆಪಿ ಮುಖಂಡರು 3 ಪ್ರಮುಖ ಬೇಡಿಕೆಗಳ ಪೈಕಿ 2ಕ್ಕೆ ಕೇಂದ್ರ ಸರ್ಕಾರ ತಾತ್ವಿಕ ಒಪ್ಪಿಗೆ ಸೂಚಿಸಿದೆ ಅಂತ ತಿಳಿಸಿದರು. ಸಿಜೆಪಿ ಸರ್ಕಾರದ ಮುಂದೆ 3 ಪ್ರಮುಖ ಬೇಡಿಕೆಗಳನ್ನ ಮಂಡಿಸಿತ್ತು. ಮೊದಲನೇದಾಗಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು. 2ನೇದಾಗಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳ ವಿರುದ್ಧ ದಾಖಲಾಗಿರುವ ಎಫ್ಐಆರ್ ಹಾಗೂ ಇತರ ಪ್ರಕರಣಗಳನ್ನು ಹಿಂಪಡಿಬೇಕು. 3ನೇದಾಗಿ ನೀಟ್ ಗೊಂದಲದ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿತ್ತು. ಸಿಜೆಪಿ ರಾಷ್ಟ್ರೀಯ ವಕ್ತಾರ ಅಶುತೋಷ್ ರಾಂಕಾ ಅವರ ಪ್ರಕಾರ ವಿದ್ಯಾರ್ಥಿಗಳ ಮೇಲಿನ ಪ್ರಕರಣವನ್ನು ಹಿಂಪಡೆಯುವುದು ಹಾಗೂ ಆತ್ಮಹತ್ಯೆ ಮಾಡಿಕೊಂಡ ಅಭ್ಯರ್ಥಿಗಳ ಕುಟುಂಬಗಳಿಗೆ ಪರಿಹಾರ ನೀಡುವ 2 ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ. ಆದರೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕುರಿತ ಬೇಡಿಕೆಗೆ ಸಂಬಂಧಪಟ್ಟಂತೆ ಸರ್ಕಾರ ನಾಳೆ ಮಧ್ಯಾಹ್ನದವರೆಗೆ ಸಮಯ ಕೇಳಿದೆ ಅಂತ ತಿಳಿಸಿದ್ರು. ರಾಜೀನಾಮೆ ಹಿಂದೆ ಆಗ್ಲೇ ರಮೇಶ್ ಕುಮಾರ್ ಅವರು ಬಂದಿದ್ರು ಸ್ಟುಡಿಯೋಗೆ, ಇಂಟರ್ವ್ಯೂ ಮಾಡಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ರೈಲ್ವೆ ಅಪಘಾತ ಪ್ರಕರಣಕ್ಕೆ ಹೊಣೆ ಹೊತ್ತು ರಾಜೀನಾಮೆನ ಕೊಡ್ತಾರೆ. ಹಿಂದೆ ರೈಲ್ವೆ ಮಂತ್ರಿ ಆದವರೆಲ್ಲ ಕೇಂದ್ರದಲ್ಲಿ ಅಪಘಾತ ಆದಾಗೆಲ್ಲ ರಾಜೀನಾಮೆ ಕೊಡ್ತಾ ಬಂದ್ರು. ಆರೋಪ ಬಂದ ರಾಜೀನಾಮೆ ಕೊಟ್ಟರು. ಈಗ ಬಂಡ್ ಬಿದ್ದೋಗವ್ರೆ. ನಾಟ್ ಓನ್ಲಿ ಧರ್ಮೇಂದ್ರ ಪ್ರಧಾನ್, ಮೂಢ ಹಗರಣದ ಆರೋಪ ಬಂದಾಗಲೂ ಸಿದ್ದರಾಮಯ್ಯನ ರಾಜೀನಾಮೆ ಕೊಡ್ಲಿಲ್ಲ. ಯಾಕಂದ್ರೆ ಇತ್ತೀಚೆಗೆ ಹಿಂದೆ ಮಾನ ಮರ್ಯಾದೆ ಇದ್ದಂತ ರಾಜಕಾರಣಿಗಳು ಬಹಳ ಇದ್ರು. ಹಿಂದೆ ಮಾನ ಮರ್ಯಾದೆಗೆ ಹಂಜೋ ರಾಜಕಾರಣಿಗಳಿದ್ರು. ಈಗ ಮಾನ ಮರ್ಯಾದೆ ನೈತಿಕತೆಗೆ ಹಂಜುವ ರಾಜಕಾರಣಿಗಳಿಲ್ಲ. ಧರ್ಮೇಂದ್ರ ಪ್ರಧಾನ್ ಟೈಪ್ ಬಹಳ ಚೆನ್ನಾಗಿ ನಮ್ಮ ನಿಂತವ್ರಿಲ್ಲ, ಮಂಡು ಬಿದ್ದು ಎಲ್ಲಾ ಕಡೆ. ಹಾಗಾಗಿ ಮಾನ ಮರ್ಯಾದೆ ಬಿಟ್ಟಂತವ್ರ ಸಂಖ್ಯೆ ತೀರಾ ಆಗ್ಬಿಟ್ಟಿದೆ. ಸುಮ್ನೆ ಕಲ್ಪಿತ ಆರೋಪಗಳು ಕೊಡೋ ಅವಶ್ಯಕತೆ. ಕೆಲವೊಂದು ಟೈಮ್ ಆ ನೈತಿಕ ಹೊಣೆ ಹೊರೋದಿದೆಯಲ್ಲ, ನಾನೊಬ್ಬ ಮಂತ್ರಿ ಆಗೋದನ್ನ ಹ್ಯಾಂಡಲ್ ಮಾಡಕ್ಕಾಗ್ಲಿಲ್ಲ ಅಂತ. ಇವರು ಎಬಿವಿಪಿ ನಾಯಕರಾಗಿ ರಾಜಕಾರಣಕ್ಕೆ ಬಂದವರು, ಇವರು ಎಷ್ಟೋ ಧರಣಿಗಳನ್ನ ಹೋರಾಟಗಳನ್ನ ಮಾಡಿದ್ದಾರೆ. ಆ ನೈತಿಕತೆ ಎಲ್ಲೋ ಸತ್ತೋಗಿದೆ ರಾಜಕಾರಣದಲ್ಲಿ. ದರಿದ್ರ ಮನಸ್ಥಿತಿಗಳು. ಆಲ್ ಪಾರ್ಟಿ, ಕಾಂಗ್ರೆಸ್ ಬಿಜೆಪಿ ಯಾರು ಹೊರ್ತ ಆಗಿಲ್ಲ ಇದರಿಂದ. ತಿಂದು ತೇಗಿ ಮೀಸೆ ತಿರ್ಕೊಂಡು ಕೈ ಅಳ್ಳಾಡ್ಸೋ ರಾಜಕಾರಣಿ ಬಾಳ ಅವ್ರೆ ಗೆದ್ವಿ ಅಂತ ನೋಡ್ಬೇಕು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಮತ್ತು ಪ್ರತಿಪಕ್ಷಗಳ ನಡುವಿನ ವಾಕ್ಸಮರ ಮತ್ತಷ್ಟು ತೀವ್ರಗೊಂಡಿದೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುವವರೆಗೆ ಸರ್ಕಾರದೊಂದಿಗೆ ಯಾವುದೇ ಚರ್ಚೆ ಆಗಲಿ ಭಾಗವಹಿಸುವುದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಸಂಸತ್ ಭವನದಲ್ಲಿ ಮಾತನಾಡಿದಂತ ಅವರು ದೆಹಲಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ನಡೆದ ಪೊಲೀಸ್ ಕ್ರಮವನ್ನು ಖಂಡಿಸಿ ಪ್ರಧಾನಿ ನರೇಂದ್ರ ಮೋದಿ ವಿದ್ಯಾರ್ಥಿಗಳ ಬಳಿ ಕ್ಷಮೆ ಯಾಚಿಸಬೇಕು ಅಂತ ಆಗ್ರಹ ಮಾಡಿದ್ರು. ಇದೇ ವೇಳೆ ಲೋಕಸಭೆಯಲ್ಲಿ ಮಾತನಾಡಲು ಅವಕಾಶ ನೀಡಲಿಲ್ಲ ಎಂದು ರಾಹುಲ್ ಗಾಂಧಿ ಆರೋಪ ಮಾಡಿದ್ರು. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ತಮ್ಮ ಹೆಸರನ್ನ ಪ್ರಸ್ತಾಪಿಸಿದ ಬಳಿಕ ಉತ್ತರಿಸಲು ಎದ್ರು ತಮ್ಮ ಮೈಕ್ರೋಫೋನ್ ಅನ್ನ ಆಫ್ ಮಾಡಿ ಮಾತನಾಡಲು ಅವಕಾಶ ನಿರಾಕರಿಸಲಾಯಿತು ಅಂತ ಅವರು ದೂರಿದ್ರು. ವಿದ್ಯಾರ್ಥಿಗಳ ಪರವಾಗಿ 3 ಪ್ರಮುಖ ಬೇಡಿಕೆಗಳನ್ನ ಮುಂದಿಟ್ಟಿರತಕ್ಕಂಥ ರಾಹುಲ್ ಗಾಂಧಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು, ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ಕ್ರಮ ಕೈಗೊಂಡ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಹಾಗೂ ಪ್ರಧಾನಿ ಮೋದಿ ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸಬೇಕು ಅಂತ ಒತ್ತಾಯಿಸಿದ್ರು. ಈ ಬೇಡಿಕೆಗಳು ಈಡೇರುವವರೆಗೂ ಸರ್ಕಾರದೊಂದಿಗೆ ಯಾವುದೇ ಮಾತುಕತೆ ನಡೆಸೋದಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದರು. ಇದರ ನಡುವೆಯೇ ನೀಟ್ ಅಕ್ರಮ ಹಾಗೂ ರಾಷ್ಟ್ರ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ ವಿಚಾರವಾಗಿ ಪ್ರತಿಪಕ್ಷಗಳ ತೀವ್ರ ಪ್ರತಿಭಟನೆಯಿಂದ ರಾಜ್ಯಸಭೆಯ ಶುಕ್ರವಾರದ ಕಲಾಪ ಸಂಪೂರ್ಣವಾಗಿ ಮುಂದೂಡಲ್ಪಟ್ಟಿತು. ಬೆಳಗಿನ ಅವಧಿಯಲ್ಲಿ 2 ಬಾರಿ ಮುಂದೂಡಲ್ಪಟ್ಟಿದ್ದ ಸದನ ಮಧ್ಯಾಹ್ನ 2 ಗಂಟೆಗೆ ಮತ್ತೆ ಸಭೆ ಸೇರಿದ್ರು. ಪ್ರತಿಪಕ್ಷಗಳ ಪ್ರತಿಭಟನೆ ಮುಂದುವರಿಯಿತು. ಈ ಗದ್ದಲದ ನಡುವೆಯೇ ಉಪಸಭಾಪತಿ ಹರಿವಂಶ್ ಅವರ ಸೂಚನೆಯಂತೆ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಅವರು ರಾಷ್ಟ್ರ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026 ಸದನದಲ್ಲಿ ಮಂಡಿಸಿದ್ರು. ಎಡಪಕ್ಷಗಳು ಸೇರಿದಂತೆ ಪ್ರತಿಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಗದ್ದಲದ ನಡುವೆಯೇ ಧ್ವನಿಮತದ ಮೂಲಕ ಮಸೂದೆಯನ್ನು ಮಂಡಿಸಲಾಯಿತು.
ಬಳಿಕ ಮಸೂದೆ ಕುರಿತು ಚರ್ಚೆ ಆರಂಭಿಸಲು ಯತ್ನಿಸಿದಾಗ ಮತ್ತೆ ಪ್ರತಿಪಕ್ಷ ಸದಸ್ಯರು ಘೋಷಣೆಗಳನ್ನ ಕೂಗಲು ಆರಂಭ ಮಾಡಿದ ಹಿನ್ನೆಲೆಯಲ್ಲಿ ಸಭಾಪತಿಗಳು ಕಲಾಪವನ್ನ ಮುಂದಿನ ಸೋಮವಾರದವರೆಗೆ ಮುಂದೂಡಿದ್ರು. ಈ ಹೋರಾಟದಲ್ಲಿ ಇಷ್ಟು ದೊಡ್ಡದಾಗ ಆಗಕ್ಕೆ ಕಾರಣ ಸೋನಂ ವಾಂಗ್ಚುಕ್ ಅವರ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ. ಮನುಷ್ಯ 20 ದಿನ ಆಯ್ತು ಊಟ ಮಾಡ್ಲಿಲ್ಲ, ತಿಂದಿಲ್ಲ, ಏನಾಗ್ಬಿಟ್ರೆ ಎಡವಟ್ಟು ಅಂತ ಅವ್ರನ್ನ ಕರ್ಕೊಂಡೋಗಿ ರಾತ್ರಿ ಆಸ್ಪತ್ರೆಗೆ ಸೇರಿಸಿದ್ರು. ಅವರು ಬೆಳಗ್ಗೆ ಉಪವಾಸವನ್ನು ಅಂತ್ಯ ಮಾಡಿದ್ರು. ಈ ಹೋರಾಟ ಈ ಮಟ್ಟಕ್ಕೆ ಹೋಗಕ್ಕೆ ಕಾರಣ ಪ್ರಮುಖ ರೂವಾರಿ ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಅಂತ್ಯ ಮಾಡಿದ್ರು. ಅಂಡ್ ಕಾಕ್ರೋಚ್ ಜನತಾ ಪಾರ್ಟಿ ಬರೀ ಇಲ್ಲೇ ನಿಂತ್ಕೊಂಡಾಗ 100 ಜನ ಸೇರೋರು. ಈಗ ಕಾಕ್ರೋಚ್ ಜನತಾ ಪಾರ್ಟಿ ಜೊತೆಗೆ ಕಾಂಗ್ರೆಸ್ಸು, ಆಮ್ ಆದ್ಮಿ ಪಾರ್ಟಿ, ಕಮ್ಯುನಿಸ್ಟ್ ಪಾರ್ಟಿ ಎಲ್ಲ ಸೇರ್ಕೊಂಡ್ರು. ಕಾಕ್ರೋಚ್ ಜನತಾ ಪಾರ್ಟಿ ಅವರು ಈಗೇನು ಅವ್ರು 1 ಕೋಟಿ ಪರಿಹಾರ ಕೊಡಬೇಕು ಸತ್ತಂತ ನೀಟ್ ಬರೋಂಥ ವಿದ್ಯಾರ್ಥಿಗಳ ಅವ್ರಿಗೆ, ಮತ್ತೆ ಪ್ರಕರಣಗಳನ್ನ ವಿದ್ಯಾರ್ಥಿಗಳ ಮೇಲೆ ವಾಪಸ್ ತಗೋಬೇಕು ಅಂತಂದ್ರೆ ಅವೆರಡು ಸಕಾರಾತ್ಮಕ ಸ್ಪಂದಿಸೋರೆ ಅಂತ ಹೇಳಿದ್ದಾರೆ. ಇನ್ನು 3ನೇ ಬೇಡಿಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ, ಅದು ನಾಳೆ ಮಧ್ಯಾಹ್ನ ಹೇಳ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ 3ನೇ ಲೇಯರ್, ಅವ್ರ ಬೇಡಿಕೆ ಸಪರೇಟ್, ನರೇಂದ್ರ ಮೋದಿ ಕ್ಷಮೆ ಕೇಳಬೇಕು ಅಂತ. ಹೆಚ್ಚು ಕಮ್ಮಿ ಇದುವರೆಗೂ ಕೇಂದ್ರ ಸರ್ಕಾರ ಸೋನಂ ವಾಂಗ್ಚುಕ್ಗೆ ಬೆಂಡ್ ಆಯ್ತು, ಅವ್ರ ಮಾತು ಕೇಳಿದ್ರು, ಅವ್ರ ಪ್ರಕರಣ ವಾಪಸ್ ತಗೋತೀವಿ ಅಂದ್ರೆ ಅದು ಅಲ್ಲಿದಾಯ್ತು. ವಿದ್ಯಾರ್ಥಿಗಳಿಗೂ ಕೂಡ ಸರ್ಕಾರ ಬೆಂಡ್ ಆಯ್ತು. ಕಾಂಗ್ರೆಸ್ ಅವ್ರಿಗೆ ಕ್ಯಾರೆ ಅಂತ ಇಲ್ಲ, ನೀವ್ ಹೆಂಗಾರ ಬಡ್ಕೊಂಡು ಏನಾರ ಮಾಡ್ಕೊಳ್ಳಿ, ನಾವು ಕೇಳಲ್ಲ ಅಂತ ನಿಂತವ್ರು. ಅವರು ನೋಡ್ಬೇಕೇನಾಗತ್ತೆ ಅಂತ. ಅಂದ್ರೆ ಪ್ರತಿಭಟನೆಯ ಮೂಲ ರೂವಾರಿ ಸೋನಂ ವಾಂಗ್ಚುಕ್, ಸಿಜೆಪಿ ಅವರಿಬ್ರು ಹಿಂದೆ ಹೋಗ್ತಾ ಇದ್ರು. ಕಾಂಗ್ರೆಸ್ ಅವರು ಅದು ರಾಹುಲ್ ಗಾಂಧಿ ಇವ್ರ ತಲೆಗೆ ಇದು ಮಾಡ್ತಾ ಇಲ್ಲ. ಅವ್ರದ್ದು ಹೊಸ ಬೇಡಿಕೆ ಇದೆ. ಇವ್ರನ್ನ ಕರೆದು ಮಾತಾಡಿ ಇವ್ರನ್ನೇನೋ ಸಮಾಧಾನ ಮಾಡೋಕೆ ಕೆಲ್ಸಕ್ಕೆ ಕೈ ಹಾಕ್ತಾರೆ ಅಂತ ಏನೋ ಕಾಣ್ತಿಲ್ಲ, ನೋಡ್ಬೇಕು. ನೀಟ್ ಈ ವಿಷಯ ಈ ಮಟ್ಟಕ್ಕೆ ಹೋಗಿರೋದೇ ಈ ಕಾರಣಕ್ಕೆ. ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ ಮತ್ತೆ ವಿದ್ಯಾರ್ಥಿಗಳ ಪ್ರತಿಭಟನೆ ಕಾರಣಕ್ಕೆ ಈ ಹಂತಕ್ಕೆ ಹೋಗಿದೆ. ಅದರ ಹೊರತಾಗಿ ರಾಹುಲ್ ಗಾಂಧಿ ಅವರು 12 ವರ್ಷದಲ್ಲಿ ವಿಪಕ್ಷವಾಗಿ ಏನೋ ಮಾಡಿದಿರೋದು ಇವ್ರೇನೋ ಮಾಡಿರೋ ಕಾರಣಕ್ಕೆ ಆ ಹಂತಕ್ಕೆ ಹೋಗಿರೋದು. ಸೊ ಹಾಗಾಗಿ ಪ್ರತಿಭಟನೆಯ ವೇಟೇಜ್ ಸೋನಂ ವಾಂಗ್ಚುಕ್, ಹಾಗೆ ಸಿಜೆಪಿ, ನಾಟ್ ಕಾಂಗ್ರೆಸ್ ಪಾರ್ಟಿ. ಹಾಗಾಗಿ ಅವ್ರನ್ನ ಅವ್ರು ಯಾರು ಕನ್ಸಿಡರ್ ಮಾಡ್ದಂಗೆ ಕಾಣ್ತಾ ಇಲ್ಲ. ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳು ಭಾರತವನ್ನು ಅಸ್ಥಿರಗೊಳಿಸುವ ವ್ಯವಸ್ಥಿತ ಪಿತೂರಿಯ ಭಾಗವಾಗಿದೆ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಆರೋಪ ಮಾಡಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ರಾಜ್ಯ ಮತ್ತು ದೆಹಲಿಯ ಕಾಂಗ್ರೆಸ್ನೊಂದಿಗೆ ಸೇರಿಕೊಂಡು ಪ್ರತಿಭಟನೆಗಳನ್ನು ನಡೆಸ್ತಾ ಇದೆ ಅಂತ ಹೇಳಿದರು. ಮೈಸೂರಿನಲ್ಲಿ ಮಾತನಾಡಿದಂತ ಅವರು, ನೀಟ್ ಮರುಪರೀಕ್ಷೆ ನಡೆದು ಫಲಿತಾಂಶ ಪ್ರಕಟಗೊಂಡು ಹಲವು ದಿನಗಳ ನಂತರ ಪ್ರತಿಭಟನೆಗಳು ಆರಂಭವಾಗಿವೆ. ಇದು ಪೂರ್ವ ಯೋಜಿತ ಹುನ್ನಾರ ಅಂತ ಅಭಿಪ್ರಾಯಪಟ್ಟರು. ಹಿಂದೆ ಸಿಎಎ ಮತ್ತು ಕೃಷಿ ಮಸೂದೆಗಳ ವಿರುದ್ಧ ನಡೆದ ಪ್ರತಿಭಟನೆಗಳಂತೆಯೇ ಇದು ಮೋದಿ ಸರ್ಕಾರವನ್ನ ಅಲ್ಲಾಡಿಸುವ ಪ್ರಯತ್ನವಾಗಿದೆ. ಇಂತಹ ಪ್ರಯತ್ನಗಳಿಗೆ ಅಮೆರಿಕನ್ ಡೀಪ್ ಸ್ಟೇಟ್ ನಿಂದ ಧನ ಸಹಾಯ ದೊರೀತಾ ಇದೆ ಅಂತ ಪ್ರತಾಪ್ ಸಿಂಹ ಆರೋಪ ಮಾಡಿದ್ರು. ಬಾಂಗ್ಲಾದೇಶ, ಶ್ರೀಲಂಕಾ ಮತ್ತು ನೇಪಾಳದಲ್ಲಿ ಸರ್ಕಾರಗಳನ್ನು ಬದಲಾಯಿಸಲು ಇದೇ ರೀತಿಯ ತಂತ್ರಗಳನ್ನು ಬಳಸಲಾಗಿದೆ. ಈಗ ಭಾರತವನ್ನ ಗುರಿಯಾಗಿಸಿಕೊಂಡು ಮೋದಿ ಸರ್ಕಾರವನ್ನ ದುರ್ಬಲಗೊಳಿಸಲು ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ಅವರು ಹೇಳಿದರು. ದೇಶದ ಹಿತಾಸಕ್ತಿಯನ್ನ ಕಾಪಾಡುವ ಮೋದಿಯವರನ್ನ ಅಧಿಕಾರದಿಂದ ಕೆಳಗಿಳಿಸಲು ಇದು ನಡೆಯುತ್ತಿದೆ ಅಂತ ಸಿಂಹ ಪ್ರತಿಪಾದಿಸಿದ್ರು. ಇನ್ನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ವಿದ್ಯಾರ್ಥಿಗಳ ಪ್ರತಿಭಟನೆ ಸಂಬಂಧ ವಿಧಾನ ಪರಿಷತ್ ಬಿಜೆಪಿ ಸದಸ್ಯ ಸಿಟಿ ರವಿ ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟರು. ನೀಟ್ ಪರೀಕ್ಷೆಗೂ ಮುಲ್ಲಾಗಳಿಗೂ ಏನ್ ಸಂಬಂಧ? ಮುಲ್ಲಾಗಳ ಎದೆ ಸೆಳೆದ್ರೆ 3 ಅಕ್ಷರ ಇಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಮಾಡ್ತಿದ್ದಾನೆ ಅಂದ್ರೆ ಏನರ್ಥ? ಪ್ರತಿಭಟನೆಯಲ್ಲಿ ಬಂದ ಮುಲ್ಲಾಗಳು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳ್ತಾರೆ, ಮೋದಿ ಹಠಾವೋ ಅಂತಾರೆ. ಸಿಎಎಗೂ ಎನ್ಆರ್ಸಿಗೂ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೂ ಏನ್ ಸಂಬಂಧ? ಭಾರತವನ್ನ ತುಂಡರಿಸಬೇಕು ಅಂತ ಹೇಳಿದ ತುಕಡೆ ಗ್ಯಾಂಗ್ಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ವು ಅಂತ ಅವ್ರು ಹೇಳಿದ್ರು. ಮೂಲ ಉದ್ದೇಶ ಒಂದಷ್ಟು ನಾವು ವಿದ್ಯಾರ್ಥಿಗಳು ಕೂಡ ಮಾತಾಡಿ ಅದನ್ನು ಕೇಳಿಸ್ಕೊಳ್ಳಿ ಸಿಟಿ ರವಿ ಅವರೇ. ನಮ್ಗೆ ಯಾವ ರಾಜಕಾರಣಿಗಳು ಬಂದು ಭಾಷಣ ಮಾಡೋದ್ ಬೇಡ, ಮುಚ್ಕೊಂಡು ಅವ್ರ ಮನೆಗೆ ಹೋಗ್ಲಿ ಅಂತ ಒಂದು ಹೆಣ್ಮಗು ಬೈದಿದೆ ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ. ಬಂದಿಲ್ಲಿ ನಿಂತ್ಕೊಂಡು ಯಾರೋ ಬೆಳೆ ಬೇಯಿಸ್ಕೊಳ್ಳೋರು ಕೂಡ ಮಕ್ಕಳುಗಳು ತಿರುಗೇಟ್ ಕೊಡ್ತಾ ಇದಾರೆ, ಮುಚ್ಕೊಂಡೋಗಿ ಅಂತ. ಹೋರಾಟದ ಮೂಲ ಉದ್ದೇಶ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು, ಆ ಸಂಬಂಧಪಟ್ಟಂಗೆ ರಾಜೀನಾಮೆ ಕೊಡ್ಸಿ ಅಂತ. ಧರ್ಮೇಂದ್ರ ಪ್ರಧಾನ್ ಏನು ಇಡೀ ದೇಶದ ಆಧಾರ ಸಂಬಂಧನ ಕೊಡ್ಸ್ಬೇಕಾಯ್ತು ರಾಜೀನಾಮೆನ. ಮೂಲ ಉದ್ದೇಶ ರೈಟ್, ಆದ್ರೆ ಅದ್ರಲ್ಲಿ ಬೆಳೆ ಬೇಯಿಸ್ಕೊಳಕ್ ಹೋಗೋ ಒಂದಷ್ಟು ಜನ ಇದಾರಲ್ಲ ಅಪೋಸಿಷನ್ ಪಾರ್ಟಿ, ಲೈಕ್ ಭಾರತ್ ತುಕಡೆ ಮಾಡಿ ತಗೊಂಡು ಕೇಸ್ ಹಾಕೊಂಡು ಗುಮ್ಮಿ ಒಳಗಡೆಗೆ. ಮೂಲ ಉದ್ದೇಶವನ್ನು ಹೊರತುಪಡಿಸಿ ಏನಾರ ದೇಶದ ಭದ್ರತೆಗೆ ಸಮಸ್ಯೆಗೆ ಮಾಡ್ತಿರೋದ್ರೆ ಹಾಕೊಂಡು ರುಬ್ಬಿ ಕಳ್ಕೊಳ್ಳೋದೇನಾಯ್ತು? ನಿಮ್ಮ ಹತ್ರ ಅಧಿಕಾರ ಆಯ್ತಲ್ಲ. ಅಸ್ಥಿರಗೊಳಿಸಿನ ಅಂತನೋ ಅಷ್ಟು ನೀವೇನು ವೀಕಾ? 12 ವರ್ಷ ದೇಶ ಆಳಿದಿರಪ್ಪ ಕಂಟಿನ್ಯೂಸ್ ಆಗಿ, ವೀಕಾ ನೀವು? ಬಾಯ್ ಬಿಟ್ರೆ ಮುಲ್ಲ, ಅಯ್ಯೋ ದೇವ್ರೆ, ಸಲ್ಮಾನ್ರು ಬಂದೇನು ಪ್ರತಿಭಟನೆ ಮಾಡಂಗಿಲ್ವಾ? ಅರೆ ಪ್ರತಿಭಟನೆಯಲ್ಲಿ ಪ್ರತಿಭಟನೆಯ ಮೂಲ ಸ್ವರೂಪ ಜೊತೆ ಇರ್ಬೇಕು, ಅದನ್ನ ಬಿಟ್ಟು ಬೇರೆ ಬೆಳೆ ಬೇಯಿಸಕ್ಕೆ ರಾಂಗ್, ಎಗ್ರಿ. ಇಲ್ಲ ಈ ಸರ್ಕಾರ ತೊಲಗಲಿ ಅಂತ ಪ್ರತ್ಯೇಕವಾಗಿ ಏನೋ ಮಾಡ್ಲಿ, ಮೋದಿ ಇಳಿಲಿ ಅಂತ. ಆದ್ರೆ ನೀಟ್ ಪ್ರಶ್ನೆ ಪತ್ರಿಕೆ ಹೆಸರಲ್ಲಿ ನಡೀತಾ ಇರ್ತಕ್ಕಂಥ ಹೋರಾಟದ ಅಲ್ಲೇ ಮೊದಲನೇ ಅಂತ ಸೋನಂ ವಾಂಗ್ಚುಕ್ ವಾಪಸ್ ಹೋದ್ರು, ಸಿಜೆಪಿ ಅವರು ಹೋಗ್ತಿದ್ದಾರೆ. ಇನ್ನು ಕಾಂಗ್ರೆಸ್ ಅವರು ಅದರ ಬ್ಯಾಕ್ ಎಂಡ್ ಅಲ್ಲಿ ಇದ್ರು. ಈಗ ಅವ್ರು ಲೈಕ್ ನೀವು ರಾಜಕಾರಣ ಮಾಡ್ತೀರಿ, ಅವರು ರಾಜಕಾರಣ ಮಾಡ್ತಾರೆ. ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ ಅಂತ್ಯ ಮಾಡಿದ್ರೆ ಅರ್ಧ ಬೀಳ್ತಿದ್ರು. ಆ ವಿದ್ಯಾರ್ಥಿಗಳು 50% ಒಪ್ಕೊಂಡವ್ರೆ, 3 ಬೇಡಿಕೆಯಲ್ಲಿ 2 ಒಪ್ಕೊಂಡವ್ರೆ. ಇನ್ನೊಂದು ಆದ್ರೆ ಹೆಚ್ಚು ಕಮ್ಮಿ ನಾಳೆ ಮಧ್ಯಾಹ್ನ
ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳ್ತಾವ್ರೆ, ಅದಾದ್ರಾಯ್ತು. ಇನ್ನು ಕಾಂಗ್ರೆಸ್ಗೆ ನೀವು ಎಲ್ಲರಿಗೂ ಕ್ಯಾರೆ ಅಂತೀರ ಅನ್ನೋದು ನಮಗೂ ಗೊತ್ತು, ನೀವೇನು ಅನ್ನಲ್ಲ ಅಂತ. ನಿಮ್ ಕೈಲಿ ಏನು ಸ್ಟೇಟ್ ಬಿಜೆಪಿ ಕೈಲಿ ನಾಲ್ಕಾಣಿ ಏನು ಇಲ್ಲ, ಸೆಂಟ್ರಲ್ ಬಿಜೆಪಿ ಅವ್ರು 2,000 ಅಷ್ಟೇ ಇಲ್ಲಿ ಇಟ್ಕೊಂಡು ಅಲ್ವಾ, ಮೊಟ್ಟೆ ಹೊಡೆದವ್ರಲ್ಲ ನಿಮ್ಮ MLA ನೆನ್ನೆ. ರಾಜ್ಯ ರಾಜಕೀಯದಲ್ಲಿ ಈಗಿನಿಂದಲೇ ಮುಂದಿನ ಎಲೆಕ್ಷನ್ಗಳಿಗೆ ಭರ್ಜರಿ ಗ್ರೌಂಡ್ ವರ್ಕ್ ಶುರುವಾಗಿದೆ. ಹೌದು, ಕೆಪಿಸಿಸಿಗೆ ಬಿಗ್ ರೂಪಾಂತರ ಕೊಡೋಕೆ ಕಾಂಗ್ರೆಸ್ ಹೈಕಮಾಂಡ್ ಫುಲ್ ಆಕ್ಟಿವ್ ಆಗಿದೆ. 2028ರ ವಿಧಾನಸಭೆ ಚುನಾವಣೆ, GBA ಮತ್ತು ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ಅನ್ನ ಟಾರ್ಗೆಟ್ ಮಾಡಿಕೊಂಡಿರೋ ಕಾಂಗ್ರೆಸ್ ಜಿಲ್ಲಾ ಮಟ್ಟದಿಂದಲೇ ಕೈಪಡೆ ಬಲಪಡಿಸೋಕೆ ದೆಹಲಿಯಿಂದ ಬಿಗ್ ಲೀಡರ್ಸ್ ನ ಫೀಲ್ಡ್ ಗಿಳಿಸಿದೆ. ವಿಷಯ ಏನಂದ್ರೆ, ಶುಕ್ರವಾರ ಸಂಜೆಯೇ ದೆಹಲಿಯಿಂದ AICC ಸಂಘಟನಾ ಕಾರ್ಯದರ್ಶಿ KC ವೇಣುಗೋಪಾಲ್ ಮತ್ತು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಲ್ಯಾಂಡ್ ಆಗಿದ್ದಾರೆ. ಕ್ವೀನ್ಸ್ ರಸ್ತೆಯ ಭಾರತ್ ಜೋಡೋ ಭವನದಲ್ಲಿ ಸಂಜೆ 5 ಗಂಟೆಗೆ ನಡೆಯೋ ಹೈ ಲೆವೆಲ್ ಒಂದು ಮೀಟಿಂಗ್ ನಡೀತು. DK ಶಿವಕುಮಾರ್, KPCC ಅಧ್ಯಕ್ಷ BK ಹರಿಪ್ರಸಾದ್, ಮಾಜಿ CM ಸಿದ್ದರಾಮಯ್ಯ ಸೇರಿ ಹಲವು ನಾಯಕರು ಭಾಗಿಯಾದರು. ಇನ್ನು ಜಿಲ್ಲಾಧ್ಯಕ್ಷರ ಆಯ್ಕೆಗಾಗಿ ನಿಯೋಜನಿಸಲಾಗಿರ್ತಕ್ಕಂಥ 40 ಮಂದಿ ವೀಕ್ಷಕರ ಜೊತೆ ಹೈಕಮಾಂಡ್ ಟೀಮ್ ನೇರ ಸಂವಾದ ನಡೆಸುತ್ತೆ. ಅಷ್ಟಕ್ಕೂ ಈ ಸಭೆಯ ಮೇನ್ ಅಜೆಂಡಾ ಅಂದ್ರೆ, ಕೆಲವು ಜಿಲ್ಲೆಗಳಲ್ಲಿ ಹಾಲಿ ಜಿಲ್ಲಾಧ್ಯಕ್ಷರ ಮೇಲೆ ಕಾರ್ಯಕರ್ತರು ಫುಲ್ ಗರಂ ಆಗಿದ್ದಾರೆ. ಹಾಗಾಗಿ ಈ ಬಾರಿ ಯಾವುದೇ ಗೊಂದಲವಿಲ್ಲದೆ ಅರ್ಹರಿಗಷ್ಟೇ ಪಟ್ಟ ಕಟ್ಟೋಕೆ ಹೊಸ ರೂಲ್ಸ್ ತರಲಾಗ್ತಾ ಇದೆ. ಮೊದಲನೇದಾಗಿ ಬರೀ ಹೆಸರಿಗಷ್ಟೇ ನಾಯಕರಾಗದೆ ಆನ್ ಗ್ರೌಂಡ್ ನಲ್ಲಿ ಸಕ್ರಿಯವಾಗಿ ಕೆಲಸ ಮಾಡೋರಿಗೆ ಆದ್ಯತೆ ಕೊಡ್ಲಾಗ್ತಾ ಇದೆ. ಎರಡನೇದಾಗಿ ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿ ಕಾರ್ಯಕರ್ತರನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗೋ ನಾಯಕರಿಗೆ ಮಣೆ ಹಾಕ್ಲಾಗ್ತಾ ಇದೆ. ಅಂದಾಗಿ ಈ ನಿಟ್ಟಿನಲ್ಲಿ ಸರಿಯಾಗಿ ಕೆಲಸ ಮಾಡದ ಹಾಲಿ ಅಧ್ಯಕ್ಷರಿಗೆ ಕೋಕ್ ನೀಡಿ ಹೊಸ ಮುಖಗಳಿಗೆ ಚಾನ್ಸ್ ಸಿಗೋದು ಪಕ್ಕ ಅಂತ ರಾಜಕೀಯ ವಲಯದಲ್ಲಿ ಸಖತ್ ಟಾಕ್ ಆಗ್ತಾ ಇದೆ. BK ಹರಿಪ್ರಸಾದ್ KPCC ಅಧ್ಯಕ್ಷ ಆದ್ಮೇಲೆ ಪಕ್ಷ ಸಂಘಟನೆಗೆ ಹೆವಿ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಸೊ ಅವರ ಈ ಹೊಸ ಟೀಮ್ ಹೇಗಿರುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲಿ ಮನೆ ಮಾಡಿದೆ. ಜಿಲ್ಲಾಧ್ಯಕ್ಷ ಬದಲಾವಣೆ, ಪಕ್ಷ ಚುನಾವಣೆ ಮುಂದಕ್ಕೆ ಏನ್ ಬೇಕಾದನ್ನು ಮಾಡ್ತಾ ಇದ್ದಾರೆ. ಇನ್ನು ಜಿಲ್ಲಾಧ್ಯಕ್ಷ ಹೆಸರನ್ನು ಅನೌನ್ಸ್ ಮಾಡ್ತಾರೆ, ಇಲ್ಲಿಂದ ಎಲ್ಲ ಮಾತಾಡ್ಕೊಂಡು ಹೋಗಿ ಅದು ಬದಲಾಗತ್ತೆ. ಒಂದು ಸಹಜ ಪ್ರಕ್ರಿಯೆಗಳಿವೆಲ್ಲ. ಇನ್ನು ವಿಧಾನ ಪರಿಷತ್ತಲ್ಲಿ ಹಣಬಲ ಹೆಚ್ಚಾಗಿದೆ ಅಂತ ಹೊರಟ್ಟಿ ಹೇಳ್ತಾ ಇದ್ದಾರೆ. ಹೌದು, ರಾಜ್ಯದಲ್ಲಿ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ವಿಧಾನ ಪರಿಷತ್ನಲ್ಲಿ ಆಡಳಿತ ಪಕ್ಷದ ಸಂಖ್ಯಾಬಲ ಹೆಚ್ಚಾದ್ರೂ ಸಭಾಪತಿಯನ್ನು ಅವಿಶ್ವಾಸ ನಿರ್ಣಯದ ಮೂಲಕ ಬದಲಾಯಿಸಿದ ಇತಿಹಾಸ ಇಲ್ಲ ಅಂತ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದಾಗ ವಿಧಾನಸಭೆಯಿಂದ ನಡೆಯುವ ಚುನಾವಣೆಗಳು ಹಾಗೂ ನಾಮನಿರ್ದೇಶನದ ಮೂಲಕ ವಿಧಾನ ಪರಿಷತ್ನಲ್ಲಿ ಆ ಪಕ್ಷದ ಸದಸ್ಯರ ಸಂಖ್ಯೆ ಹೆಚ್ಚಾಗುವುದು ಸಹಜ. ಆದರೆ ವಿಧಾನ ಪರಿಷತ್ನ ಸಂಪ್ರದಾಯ ವಿಧಾನಸಭೆಗಿಂತ ಭಿನ್ನವಾಗಿದೆ. ಇದೇ ಕಾರಣಕ್ಕೆ ಆಡಳಿತ ಪಕ್ಷವಲ್ಲದ ಸದಸ್ಯರು ಸಭಾಪತಿ ಆಗುವ ಅವಕಾಶ ಪಡ್ಕೊಂಡಿದ್ದಾರೆ ಅಂತ ತಮ್ಮ 44 ವರ್ಷಗಳ ವಿಧಾನ ಪರಿಷತ್ ರಾಜಕೀಯ ಪಯಣ, ಸಚಿವ ಹಾಗೂ ಸಭಾಪತಿಯಾಗಿ ನಿರ್ವಹಿಸಿದ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. 1983 ಮತ್ತು 1985ರಲ್ಲಿ ಜನತಾ ಪಕ್ಷ ಅಧಿಕಾರದಲ್ಲಿದ್ದಾಗಲೂ ಕಾಂಗ್ರೆಸ್ನ RB ಪೋತೆದಾರ್ ಸಭಾಪತಿಯಾಗಿದ್ರು. 1989-92ರಲ್ಲಿ ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿ ಜನತಾದಳದ D ಮಂಜುನಾಥ್ ಸಭಾಪತಿಯಾಗಿದ್ರು. 94-99ರಲ್ಲಿ ಜನತಾ ಪರಿವಾರದ ಸರ್ಕಾರದ ಅವಧಿಯಲ್ಲಿ ಕಾಂಗ್ರೆಸ್ನ DB ಕಲ್ಮಣ್ಕರ್ ಸಭಾಪತಿ ಸ್ಥಾನದಲ್ಲಿದ್ರು. 2010ರಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಭಾಪತಿಯಾಗಿದ್ದ DS ಶಂಕರಮೂರ್ತಿ ಬಳಿಕ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಅವಧಿಯಲ್ಲೂ ಕೂಡ ಮುಂದುವರೆದಿದ್ರು ಅಂತ ನೆನಪು ಮಾಡಿದ್ರು. ಹಿಂದೆ ಕೆಲ ಸಭಾಪತಿಗಳ ವಿರುದ್ಧ ಅವಿಶ್ವಾಸ ನಿರ್ಣಯ ಪ್ರಯತ್ನ ನಡೆದಿದ್ರು. ಅವಿಶ್ವಾಸದ ಮೂಲಕ ಯಾರನ್ನೂ ಸಭಾಪತಿ ಸ್ಥಾನದಿಂದ ಕೆಳಗಿಳಿಸಿದ ಉದಾಹರಣೆ ರಾಜ್ಯದ ಇತಿಹಾಸದಲ್ಲಿ ಇಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ರು. ತಮ್ಮ ಸುದೀರ್ಘ ರಾಜಕೀಯ ಜೀವನದ ಬಗ್ಗೆ ಮಾತನಾಡಿದಂತ ಹೊರಟ್ಟಿ, 44 ವರ್ಷಗಳ ಸಾರ್ವಜನಿಕ ಜೀವನದಲ್ಲಿ ಶಿಕ್ಷಣ ಸಚಿವನಾಗಿ ಹಲವು ಸುಧಾರಣೆಗಳನ್ನ ಜಾರಿಗೆ ತಂದಿದ್ದಾನೆ. ಸಭಾಪತಿಯಾಗಿ ಸದನದ ಗೌರವ ಕಾಪಾಡುವ ರೀತಿಯಲ್ಲಿ ಕೆಲಸ ಮಾಡಿದ್ದಾನೆ. ಆದ್ರೆ ಇಂದಿನ ರಾಜಕೀಯದಲ್ಲಿ ನೈತಿಕ ಮೌಲ್ಯಗಳು ಕುಸಿಯುತ್ತಿವೆ. ಬುದ್ಧಿಜೀವಿಗಳ ಸದನವೆಂದು ಕರೆಯಲ್ಪಡುವ ವಿಧಾನ ಪರಿಷತ್ಗೂ ಈಗ ಹಣಬಲದ ಪ್ರಭಾವ ಹೆಚ್ಚಾಗ್ತಿರೋದು ಬೇಸರದ ಸಂಗತಿ ಅಂತ ಅಭಿಪ್ರಾಯಪಟ್ಟರು. ಬಿಕಾಸ್ ಆಫ್ ಪರಿಷತ್ತಲ್ಲಿ ಕಾಂಗ್ರೆಸ್ನ ಬಲ ಜಾಸ್ತಿ ಆಗಿದೆ. ಹಾಗಾಗಿ ಇವರು ಬಿಜೆಪಿಯ ಮೆಂಬರ್ ಸಭಾಪತಿ ಆಗಿದ್ದಾರೆ, ಇವರನ್ನ ಕೆಳಗಿಳಿಸ್ತಾರೆ ಅನ್ನೋ ಚರ್ಚೆಗಳ ನಡುವೆ ಹೊರಟ್ಟಿ ಅವ್ರ ಹೇಳಿಕೆ ಬಹಳ ಪ್ರಾಮುಖ್ಯತೆ ಪಡ್ಕೊಂಡಿದೆ. ಇಷ್ಟು ವರ್ಷ ಆಗಿಲ್ಲ, ಬಟ್ ಇನ್ ಮುಂದೆ ಆಗಲ್ಲ ಅಂತ ಯಾವ ಗ್ಯಾರಂಟಿ? ರಾಜಕಾರಣ ಇಷ್ಟೊಂದು ಮಳೆ ಸೇರ್ಬೇಕಾರೆ ಯಾರಿಗೋ ಸಮಾಧಾನ ಮಾಡ್ಬೇಕಲ್ಲ ಕಾಂಗ್ರೆಸ್ MLCಗೆ, ಅವ್ರನ್ನ ಸಭಾಪತಿ ಸ್ಥಾನದಲ್ಲಿ ಕೂರ್ಸಕ್ ಹೋಗ್ತಾರೆ. ಗೊತ್ತಿಲ್ಲ, ಬಟ್ ಏನು ಆಗಲ್ಲ ಅಂತ ನೀವು ಹೇಳ್ತಿದ್ರಿ, ಹಿಂದೆ ಆಗಿಲ್ಲ ಅಂತ ನೋಡ್ಬೇಕು. ಮೇಕೆದಾಟು ಅಣೆಕಟ್ಟು ಯೋಜನೆಗೆ ಸಂಬಂಧಪಟ್ಟಂತೆ ದ್ವಿಪಕ್ಷೀಯ ಮಾತುಕತೆ ನಡೆಸೋಕೆ ಕರ್ನಾಟಕ ಸರ್ಕಾರದಿಂದ ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರಿಗೆ ಅಧಿಕೃತ ಆಹ್ವಾನ ತಲುಪಿದೆ ಅಂತ ತಮಿಳುನಾಡಿನ ಕೃಷಿ ಸಚಿವ ಆರ್ ವಿನೋದ್ ಶುಕ್ರವಾರ ದೃಢಪಡಿಸಿದ್ದಾರೆ. ತಮಿಳುನಾಡಿನ ಹಿತಾಸಕ್ತಿ ಹಾಗೂ ಹಕ್ಕುಗಳನ್ನು ರಕ್ಷಿಸುವ ಉದ್ದೇಶದಿಂದ ಮುಖ್ಯಮಂತ್ರಿಗಳು ಶೀಘ್ರದಲ್ಲೇ ನೆರೆ ರಾಜ್ಯಕ್ಕೆ ಭೇಟಿ ಕೊಡ್ತಾರೆ ಅಂತ ಅವರು ತಿಳಿಸಿದ್ದಾರೆ. ತಂಜಾವೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಅವರು, ಕರ್ನಾಟಕ ಸರ್ಕಾರವು ಮುಖ್ಯಮಂತ್ರಿ ವಿಜಯ್ ಅವರಿಗೆ ಅಧಿಕೃತ ಆಹ್ವಾನ ನೀಡಿದೆ. ಆಗಸ್ಟ್ 3ರಂದು CM ವಿಜಯ್ ಅವರು ಬೆಂಗಳೂರಿಗೆ ಭೇಟಿ ನೀಡುವ ಸಾಧ್ಯತೆ ಇದೆ ಅಂತ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಈ ಆಹ್ವಾನವನ್ನ ಕೇವಲ ಮುಖ್ಯಮಂತ್ರಿಗಳಿಗೆ ಮಾತ್ರವೇ ಪ್ರತ್ಯೇಕವಾಗಿ ನೀಡಲಾಗಿದೆ ಅಂತ ಸ್ಪಷ್ಟಪಡಿಸಿದರು. ಬೆಂಗಳೂರು ಭೇಟಿಯ ಕಾರ್ಯಸೂಚಿಯ ಕುರಿತು ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದಂತ ಅವರು, ತಮಿಳುನಾಡಿನ ಜನತೆಗೆ ಯಾವುದು ಒಳ್ಳೆಯದೋ ಮತ್ತು ರಾಜ್ಯದ ಹಿತಾಸಕ್ತಿಗೆ ಯಾವುದು ಅಗತ್ಯವೋ ಅದನ್ನ ಪಡೆದುಕೊಳ್ಳುವುದೇ ಈ ಭೇಟಿಯ ಮುಖ್ಯ ಉದ್ದೇಶವಾಗಿದೆ ಅಂತ ಹೇಳಿದರು. ಇದೇ ವೇಳೆ ಮೇಕೆದಾಟು ಅಣೆಕಟ್ಟೆ ನಿರ್ಮಾಣ ವಿವಾದ ಕುರಿತು ಮಾತನಾಡಿದಂತ
ಅವರು ತಮಿಳುನಾಡು ಸರ್ಕಾರದ ಕಠಿಣ ನಿಲುವನ್ನ ಪುನರುಚ್ಚರಿಸಿದ ಸಚಿವರು, ನಾವು ಮೊದಲಿನಿಂದಲೂ ಈ ವಿಷಯದಲ್ಲಿ ಒಂದೇ ನಿಲುವಿಗೆ ಬದ್ಧರಾಗಿದ್ದೇವೆ. ಯಾವುದೇ ಕಾರಣಕ್ಕೂ ಕಾವೇರಿ ನದಿಗೆ ಅಡ್ಡಲಾಗಿ ಮೇಕೆದಾಟು ಅಣೆಕಟ್ಟು ನಿರ್ಮಿಸೋಕೆ ನಾವು ಬಿಡೋದಿಲ್ಲ ಅಂತ ಖಡಕ್ ಆಗಿ ಹೇಳಿದ್ರು. ಇತ್ತೀಚೆಗೆ ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರು ಮೇಕೆದಾಟು ವಿಷಯದಲ್ಲಿ ರಾಜಕೀಯವನ್ನು ಬದಿಗಿಟ್ಟು ತಮಿಳುನಾಡು ಸಿಎಂ ವಿಜಯ್ ಅವರೊಂದಿಗೆ ಯಾವುದೇ ಸಮಯದಲ್ಲಿ ಚರ್ಚೆಗೆ ಸಿದ್ಧ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಇದೀಗ ಕರ್ನಾಟಕ ಸರ್ಕಾರದ ಅಧಿಕೃತ ಆಹ್ವಾನ ರವಾನೆ ಆಗಿದೆ. ವಿಜಯ್ ಏನು ಹಳೆ ಕರುಣಾನಿಧಿ ತರ ಮತ್ತೆ ಜಯಲಲಿತಾ ತರ ಮೊಂಡ ವಾದ ಮಾಡುವಂತ ವ್ಯಕ್ತಿ ಅಲ್ಲ. ಸೊ ಬರ್ತಾ ಇದಾರೆ, ಗುಡ್. ಬಟ್ ಮೇಕೆದಾಟಿಗೆ ಪರ್ಮಿಷನ್ ಕೊಡ್ತಾರ ಅವರು, ಕಟ್ಕೊಳ್ಳಿ ನೀವು ಅಂತ ಅನ್ನೋದ್ರ ಬಗ್ಗೆ ಡೌಟ್ ಇದೆ. ನೋಡ್ಬೇಕು ಡಿ.ಕೆ. ಶಿವಕುಮಾರ್ ಬಂಡೆ ಏನ್ ಮಾಡ್ತಾರೆ ಅಂತ. ಪತ್ನಿ ಶ್ರೀಮತಿ ಚೆನ್ನಮ್ಮ ಅವರ ಅಗಲಿಕೆಯ ನೋವಿನಲ್ಲಿದ್ದ ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರು ಕೊನೆಗೂ ಸುದೀರ್ಘ ಭಾವುಕ ಪತ್ರವೊಂದನ್ನು ಬರೆದು ತಮ್ಮ ದುಃಖವನ್ನ ತೋಡ್ಕೊಂಡಿದ್ದಾರೆ. ಪತ್ನಿಯ ನಿಧನದ ಬಳಿಕ ಪ್ರಥಮ ಬಾರಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಿರಂಗ ಸಂದೇಶ ಹಂಚಿಕೊಂಡಿರತಕ್ಕಂಥವರು ಕಷ್ಟದ ಸಮಯದಲ್ಲಿ ಕುಟುಂಬದ ಜೊತೆ ನಿಂತ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸಿದ್ದಾರೆ. 72 ವರ್ಷಗಳ ದಾಂಪತ್ಯ ಜೀವನದ ನೆನಪುಗಳನ್ನ ಮೆಲುಕು ಹಾಕಿರ್ತಕ್ಕಂಥ ದೊಡ್ಡಗೌಡರು ಪತ್ನಿ ಚೆನ್ನಮ್ಮ ಅವರ ತ್ಯಾಗ ಮತ್ತು ಮಮತೆಯನ್ನ ಮುಕ್ತ ಕಂಠದಿಂದ ಸ್ಮರಿಸಿದ್ದಾರೆ. ಹಿರಿಯರ ಅಣತಿಯಂತೆ ಪತಿ ಪತ್ನಿಯರಾಗಿ ಸಪ್ತಪದಿ ತುಳಿದು ಬಾಳ ಬಂಡಿ ಹೇರಿದ್ದ ನಾವಿಬ್ರು ಸುಖ ದುಃಖದಲ್ಲಿ ಸಮಭಾಗಿಗಳಾಗಿ 7 ದಶಕಗಳ ಕಾಲ ಜೀವನ್ಮುಖಿಗಳಾಗಿ ತುಂಬು ಜೀವನ ನಡೆಸಿದ್ದೇವೆ. ಶಾಸಕನಾಗಿ, ಪ್ರತಿಪಕ್ಷ ನಾಯಕನಾಗಿ, ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ಕೊನೆಗೆ ಪ್ರಧಾನಮಂತ್ರಿಯಾಗಿ ರಾಷ್ಟ್ರ ಸೇವೆ ಮಾಡುವ ಮಹಾಭಾಗ್ಯ ಸಿಕ್ಕಿತು. ಕೀರ್ತಿ ಪ್ರಖ್ಯಾತಿ ಎಲ್ಲವೂ ನನಗಷ್ಟೇ ಸೇರಿತ್ತು. ಆದರೆ ಹಿಂದಿನ ಚೈತನ್ಯ ಶಕ್ತಿ ಚೆನ್ನಮ್ಮನವರೇ ಆಗಿದ್ರು ಅಂತ ಉತ್ಪ್ರೇಕ್ಷೆ ಎಲ್ಲ. ಅಂದ್ರೆ ಗಂಧದ ಕೊರಡು ತನ್ನನ್ನ ತಾನು ತೆಗೆದುಕೊಂಡು ಪರಿಮಳ ಹೊರಸೂಸುವಂತೆ ಚೆನ್ನಮ್ಮನವರ ಮಮತೆ ಮತ್ತು ತ್ಯಾಗಶೀಲತೆ ನನ್ನ ಬಾಳಿಗೆ ಪರಿಪೂರ್ಣತೆ ತುಂಬಿತ್ತು ಅಂತ ದೊಡ್ಡಗೌಡರು ತಿಳಿಸಿದ್ದಾರೆ. ನನ್ನ ಮನೆಯನ್ನ ಬೆಳೆಸಿದ ಚೆನ್ನಮ್ಮನವರು ಶಿವನ ಪಾದ ಸೇರಿದ ಹೊತ್ತಲ್ಲಿ ರಾಜ್ಯದ ಜನರು ತೋರಿದ ಅಂತಃಕರಣ ಪೂರ್ವಕ ಮಮತೆ ಗೌರವಕ್ಕೆ ಪರಲೋಕದಲ್ಲಿರ್ತಕ್ಕಂಥವ್ರು, ಇಹದಲ್ಲಿರ್ತಕ್ಕಂಥ ನಾನು ಧನ್ಯರಾಗಿದ್ದೇವೆ. ಅವರು ಕೊನೆ ಶ್ವಾಸ ಬಿಟ್ಟಾಗಿನಿಂದ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ಶ್ರೀ ರಂಗನಾಥ ಸ್ವಾಮಿ ಪಾದದ ಬುಡದಲ್ಲಿ ಚಿರನಿದ್ರೆಗೆ ಜಾರುವ ಕ್ಷಣದವರೆಗೂ ಅವರ ಆತ್ಮಕ್ಕಾಗಿ ಮರುಗಿದ ಎಲ್ಲರಿಗೂ ಭಾವಪೂರ್ವಕ ಧನ್ಯವಾದ ಅರ್ಪಿಸುವುದಾಗಿ ದೇವೇಗೌಡರು ಹೇಳಿದ್ದಾರೆ. ಭಾವನಾತ್ಮಕ ಪತ್ರ ಬರೆದಿದ್ದಾರೆ. ಹಿರಿ ಜೀವ, ಆ ಬಾಂಧವ್ಯ ಅರ್ಥ ಆಗತ್ತೆ. 70 ವರ್ಷಗಳು, ಇವತ್ತು 7 ತಿಂಗಳು 7 ವರ್ಷ ಇರೋದೇ ಗ್ರೇಟ್. ಬಾಂಧವ್ಯಗಳು ಮುರಿದೋಗೋ ಟೈಮ್ಗಳಲ್ಲಿ ಈ ಸುದೀರ್ಘವಾದಂತಹ ಈ ಬಾಂಧವ್ಯ ಗ್ರೇಟ್ ಅಂತ ಹೇಳಬೇಕು. ರಾಜ್ಯದ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಶೀಘ್ರದಲ್ಲೇ ಮತ್ತೊಂದು ಸಿಹಿ ಸುದ್ದಿ ಸಿಗುವ ಸಾಧ್ಯತೆ ಇದೆ. ರೇಷನ್ ಜೊತೆಗೆ ಅಗತ್ಯ ದಿನಸಿ ಸಾಮಗ್ರಿಗಳನ್ನು ಒಳಗೊಂಡ ಇಂದಿರಾ ಕಿಟ್ ವಿತರಿಸುವ ಕುರಿತು ರಾಜ್ಯ ಸರ್ಕಾರ ಗಂಭೀರ ಚಿಂತನೆ ನಡೆಸಿದೆ ಅಂತ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಮುನಿಯಪ್ಪ ತಿಳಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಅವರು, ಆಹಾರ ಇಲಾಖೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಅನ್ನಭಾಗ್ಯ ಯೋಜನೆಯಡಿ ರಾಜ್ಯದ ಸುಮಾರು 4.42 ಕೋಟಿ ಫಲಾನುಭವಿಗಳಿಗೆ 10 ಕೆಜಿ ಪಡಿತರ ವಿತರಿಸಲಾಗ್ತಿದೆ ಅಂತ ಹೇಳಿದರು. ಈ ಯೋಜನೆಯ ಮೂಲಕ ಕರ್ನಾಟಕವನ್ನ ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡುವ ಗುರಿಯತ್ತ ಸರ್ಕಾರ ಯಶಸ್ವಿಯಾಗಿ ಸಾಕ್ತಿದೆ ಅಂತ ಹೇಳಿದರು. ಪಡಿತರ ಚೀಟಿಗಳ ಪರಿಶೀಲನೆ ಕುರಿತು ಮಾತನಾಡಿದಂತ ಸಚಿವರು, ಕೇಂದ್ರ ಸರ್ಕಾರದ ಮಾನದಂಡಗಳ ಅನುಸಾರ ರಾಜ್ಯದಲ್ಲಿ ಪರಿಶೀಲನೆ ನಡೆಯುತ್ತಿದ್ದು ಯಾವುದೇ ಅರ್ಹ ಬಿಪಿಎಲ್ ಕಾರ್ಡ್ ರದ್ದು ಮಾಡೋದಿಲ್ಲ ಅಂತ ಸ್ಪಷ್ಟಪಡಿಸಿದರು. ಅನರ್ಹ ಕಾರ್ಡ್ಗಳನ್ನ ಮಾತ್ರ ಎಪಿಎಲ್ಗೆ ವರ್ಗಾವಣೆ ಮಾಡಲಾಗ್ತಿದೆ ಅಂತ ಹೇಳಿದರು. ಪಡಿತರ ಅಕ್ಕಿಯನ್ನ ಕಾಳಸಂತೆಗೆ ಮಾರಾಟ ಮಾಡುವ ಅಕ್ರಮಕ್ಕೆ ಕಡಿವಾಣ ಹಾಕೋಕೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದು ಇದುವರೆಗೆ 1497 ಎಫ್ಐಆರ್ ಗಳನ್ನ ದಾಖಲಿಸಿದೆ. ಸುಮಾರು 50 ಕೋಟಿ ರೂಪಾಯಿ ಮೌಲ್ಯದ ಪಡಿತರವನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ಮಾಹಿತಿ ಕೊಟ್ಟರು. ಇದರ ಜೊತೆಗೆ ಬಿಪಿಎಲ್ ಕಾರ್ಡ್ ಪಡೆಯೋಕೆ ನಿಗದಿಪಡಿಸಿರುವ ವಾರ್ಷಿಕ ಆದಾಯ ಮಿತಿಯನ್ನ 1,20,000 ರೂಪಾಯಿಯಿಂದ 3 ಲಕ್ಷ ರೂಪಾಯಿಗೆ ಹೆಚ್ಚಿಸೋಕೆ ಆಡಳಿತಾತ್ಮಕ ಸುಧಾರಣಾ ಆಯೋಗದ ಶಿಫಾರಸಿನಂತೆ ಕ್ರಮ ಕೈಗೊಳ್ಳಲಾಗ್ತಿದೆ ಅಂತ ತಿಳಿಸಿದರು. ಇನ್ನು ಬಿಪಿಎಲ್ ಕುಟುಂಬಗಳಿಗೆ ಮತ್ತೊಂದು ಹೊಸ ಯೋಜನೆಯಾಗಿ ಇಂದಿರಾ ಕಿಟ್ ಪರಿಚಯಿಸುವ ಕುರಿತು ಕೂಡ ಈ ಟೈಮಲ್ಲಿ ಸ್ಪಷ್ಟಪಡಿಸಿದ್ರು. ಗುಡ್. ಯಾಕೆಂದ್ರೆ ಆದಾಯ ಇವತ್ತು ಖರ್ಚು ಜಾಸ್ತಿ ಇದೆ, ಆದಾಯದ ಮಿತಿಯನ್ನು ಕೂಡ ಹೆಚ್ಚಿಸಬೇಕು. ಇದು ಒಳ್ಳೆ ಬೆಳವಣಿಗೆ. ಇಂದಿರಾ ಕಿಟ್ ಅದೊಂದು ಬೋನಸ್ ಇದ್ದಂಗೆ. ಏನ್ ಕತೆ ಅಂತ ನೋಡ್ಬೇಕು. ಯಾಕೆಂದ್ರೆ ಜನಗಳಿಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ಸರ್ಕಾರ ಮಾಡಿದಾಗ ಜನರು ಖುಷಿಯಾಗಿರ್ತಾರೆ. ಜನಸೇವೆ ಜನಾರ್ದನ್ ಸೇವೆ ಅಂತ. ಬಟ್ ಅದು ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ನೋಡ್ಬೇಕು, ಜನ ರಿಯಾಕ್ಟ್ ಮಾಡ್ತಾರೆ ಅಂತ. ನ್ಯಾಯಾಲಯದ ಕಲಾಪಗಳ ವಿಡಿಯೋ ಮತ್ತು ಆಡಿಯೋ ರೆಕಾರ್ಡಿಂಗ್ಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಅನಿಯಂತ್ರಿತವಾಗಿ ಹಂಚಿಕೊಳ್ಳುತ್ತಿರುವುದನ್ನ ಸುಪ್ರೀಂ ಕೋರ್ಟ್ ತೀವ್ರವಾಗಿ ಕಾಣಿಸಿದೆ. ಇದನ್ನ ನಿಯಂತ್ರಿಸಲಾಗದ ಭೂತ ಅಂತ ಬಣ್ಣಿಸಿರ್ತಕ್ಕಂಥ ನ್ಯಾಯಾಲಯ ಸಂಬಂಧಪಟ್ಟ ನ್ಯಾಯಾಲಯದ ಪೂರ್ವಾನುಮತಿ ಇಲ್ಲದೆ ಕಲಾಪದ ವಿಡಿಯೋಗಳನ್ನ ಇಂಟರ್ನೆಟ್ ನಲ್ಲಿ ಅಪ್ಲೋಡ್ ಮಾಡುವುದನ್ನ ಸಂಪೂರ್ಣವಾಗಿ ನಿಷೇಧಿಸಿ ಮಧ್ಯಂತರ ಆದೇಶ ಹೊರಡಿಸಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ ಜಾಯಮಲ್ಯ ಬಾಗ್ನಿ ಮತ್ತು ನ್ಯಾಯಮೂರ್ತಿ ವಿ ಮೋಹನ ಅವರಿದ್ದ ಪೀಠವು ಈ ಮಹತ್ವದ ತೀರ್ಪು ಕೊಟ್ಟಿದ್ದು ನ್ಯಾಯಾಲಯದ ಘನತೆಯನ್ನ ಕಾಪಾಡುವ ನಿಟ್ಟಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ಸ್ಪಷ್ಟಪಡಿಸಿದೆ.
ಕೋರ್ಟ್ ಕಲಾಪಗಳ ನೇರ ಪ್ರಸಾರ ಮತ್ತು ವಿಡಿಯೋ ಹಂಚಿಕೆಗೆ ತಡೆ ನೀಡಬೇಕು ಅಂತ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ನಡೆಸಿದ ಪೀಠವು ಸುಪ್ರೀಂ ಕೋರ್ಟ್ನ ಸೆಕ್ರೆಟರಿ ಜನರಲ್ ಅಥವಾ ಆಯಾ ಹೈಕೋರ್ಟ್ಗಳ ರಿಜಿಸ್ಟ್ರಾರ್ ಜನರಲ್ ಅವರ ಲಿಖಿತ ಅನುಮತಿ ಇಲ್ಲದೆ ಕಲಾಪದ ವಿಡಿಯೋಗಳನ್ನ ಕಟ್ ಮಾಡುವುದು, ಎಡಿಟ್ ಮಾಡುವುದು, ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡುವುದು ಅಥವಾ ಅದರ ಮೂಲಕ ಹಣ ಗಳಿಸುವುದನ್ನ ಕಡ್ಡಾಯವಾಗಿ ನಿಷೇಧಿಸಿದೆ. ಆದರೆ ಇದು ಮಾಧ್ಯಮಗಳ ಸುದ್ದಿ ವರದಿಗಾರಿಕೆಗೆ ಅನ್ವಯಿಸುವುದಿಲ್ಲ ಮತ್ತು ಇದು ಯಾವುದೇ ರೀತಿಯ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಆದೇಶವಲ್ಲ ಅಂತ ನ್ಯಾಯಾಧೀಶರು ಸ್ಪಷ್ಟಪಡಿಸಿದ್ದಾರೆ. ಇತ್ತೀಚೆಗೆ ಎಲ್ಲ ಕಡೆ ವೈರಲ್ ಆಗ್ತಿತ್ತು ಸೋಷಿಯಲ್ ಮೀಡಿಯಾ. ಬಟ್ ಮಾಧ್ಯಮಗಳನ್ನ ಹೊರತುಪಡಿಸಿ ಸಂಬಂಧ ಇಲ್ಲದಿರೋ ಹಾಕುವಂತ ಇದಕ್ಕೆ ಕಡಿವಾಣವನ್ನು ಹಾಕ್ತಾ ಇದೆ. ಎಸ್, ದೆಹಲಿ ಪ್ರತಿಭಟನೆ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಈಗ ಸೋನಂ ವಾಂಗ್ಚುಕ್ ವಾಪಸ್ ತಗೊಂಡಿದ್ದಾರೆ, ಅದ್ರ ಬಗ್ಗೆ ಅಭಿಪ್ರಾಯ ಏನು? ಕಾಂಗ್ರೆಸ್ ಅವರು ಮೋದಿ ರಾಜೀನಾಮೆ ಕೇಳ್ತಾವ್ರೆ, ಕ್ಷಮೆ ಕೇಳಲಿ ಅಂತ ಹೇಳ್ತಾವ್ರೆ. ಈ ಜಿರ್ಲೆ ಪಾರ್ಟಿ ಸಿಜೆಪಿ ಅವ್ರದೇ ಒಂದಷ್ಟು ಏನೋ ಹೇಳ್ತಾ ಇದ್ದಾರೆ. ಸೊ ಅವರು ಹೆಚ್ಚು ಕಮ್ಮಿ ವಾಪಸ್ ಆಗುವಂತ ಸನ್ನಿವೇಶಕ್ಕೆ ಬಂದಿದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.